ಪ್ರತಿಯೊಬ್ಬರು ಬತ್ತಿ ಮುಟ್ಟಿದ ಜ್ಯೋತಿ ಜ್ಯೋತಿಯಂತಪ್ಪುದಯ್ಯ. ಸಾಗರವು ಮುಟ್ಟಿದ ನದಿ ಸಾಗರ ಒಪ್ಪುದಯ್ಯ. ಪದಾರ್ಥವು ಮುಟ್ಟಿದ ಪ್ರಸಾದವು ಮುಟ್ಟಿದ ಪದಾರ್ಥ ಪ್ರಸಾದ ಉಹುದಯ್ಯ. ನಿಮ್ಮ ಮುಟ್ಟಿದವರು ನಿಮ್ಮಂತಪ್ಪದಯ್ಯ ಸಕಲೇಶ ಮಹೋದರಸ ಅನ್ನುವಂತ ಮಾತನ್ನು ಹೇಳ್ತಕ್ಕಂಥ. ಅಂದ್ರೆ ಬತ್ತಿ ತಾನೇ ಇರಂಗಿಲ್ಲ. ಯಾವಾಗ ದೀಪ ಅಂತ ಮುಟ್ಟಿಕೊಂಡು ಆ ಬತ್ತಿ ಸಹಿತ ಜ್ಯೋತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಮಹಾತ್ಮರ ಜೊತೆಗೆ ಬೆರೆತಷ್ಟು ನಮ್ಮ ಅಜ್ಞಾನಗಳು ದೂರವಾಗಿ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಆ ಕಾರಣಕ್ಕಾಗಿ ಧರ್ಮ ಚಿಂತನದ ಮುಖ್ಯ ಉದ್ದೇಶವೇ ಮನಸ್ಸು ಪರಿವರ್ತನೆ ಆಗಬೇಕು. ಮನಸ್ಸು ಪರಿವರ್ತನೆ ಆಗುತ್ತೆ. ನಮ್ಗೆ ತಿಳಿದಾಗನೋ ತಪ್ಪು ಮಾಡ್ತಾನೆ ಇರ್ತೀವಿ. ದೇವರಲ್ಲಿರ್ತಕ್ಕಂತ ಒಂದು ದೊಡ್ಡ ಗುಣ ಏನಪ್ಪಾ ಅಂದ್ರೆ, ತಿಳಿಲಾರ್ದ ನೀನ್ 100 ತಪ್ಪು ಮಾಡಿದ್ರು ದೇವ್ರು ಕ್ಷಮಿಸ್ತಾನೆ. ತಿಳಿಲಾರ್ದ 100 ತಪ್ಪು ಮಾಡಿ ಕ್ಷಮಿಸ್ತಾನೆ. ನೀವಿಲ್ಲಿ ಸಣ್ಣ ಮಗು ಎತ್ಕೊಂಡಿರ್ತೀರಿ. ನೀವು ಎತ್ಕೊಂಡಾಗ ಮಗು ಏನಾರು ಹೊಲಸು ಮಾಡುತ್ತಾರ, ಯಾವ ರೀತಿಯಲ್ಲಿ ಹೊಲಸು ಮಾಡ್ಬೋದು. ಹಿಡ್ಕೊಂಡು ಹೊಡಿತೀರ ಅದಕ್ಕ? ಇಲ್ಲ. ಯಾಕೆ? ಅದು ಮಗು, ಅದು ಕಂದನಲ್ಲಿ ಕುಂದ ನರಸುವರೇ. ಸಣ್ಣ ಮಗು ಐತದು. ಅದಕ್ಕೆ ನೀವು ಅಷ್ಟೇ ಸ್ವಚ್ಛದಿಂದ ಸಹನೆಯಿಂದ ಸ್ವಚ್ಛ ಮಾಡ್ತೀರಿ, ನಿಮ್ಮನ್ನು ಸ್ವಚ್ಛ ಮಾಡ್ಕೊಳ್ತೀರಿ, ಆ ಮಗುನು ಸ್ವಚ್ಛ ಮಾಡ್ತೀರಿ. ಯಾಕೆ? ಅದಕ್ಕೆ ಕ್ಷಮೆ ಐತಿ. ತಿಳಿಲಾರ್ದ ತಪ್ಪು ಮಾಡುತ್ತಾರೆ. ಆದ್ರೆ ಅದೇ ಕೆಲಸ ದೊಡ್ಡವ್ರು ಯಾರು ಮಾಡಿದ್ರ ಬಿಡ್ತೀರ? ನಿಮ್ಗೆ ತೆಲಿಗೆ ಐತಿ, ನಿಮ್ಗೆ ಮನುಷ್ಯ ಅದೇ ಏನಿಲ್ಲ. ಅದು ನಮ್ಗೆ ಬೈಯಕ್ ಬರುದಿಲ್ಲ, ನಿಮ್ಗೆ ಬೈಯಕ್ ಬರ್ತಾರೆ. ನಮ್ಗೆ ಬೈದ್ ಇಡ್ತೀರಿ. ಯಾಕೆ ಅಂತ ಹೇಳಿದ್ರೆ, ತಿಳಿಲಾರ್ದ ಮಾಡುವಂತ ತಪ್ಪನ್ನು ನೀವು ಕ್ಷಮಿಸ್ತೀರಿ, ತಿಳಿದ್ ಮಾಡುವಂತ ತಪ್ಪನ್ನು ನೀವು ಕ್ಷಮಿಸೋದಿಲ್ಲಲ್ಲ. ತಿಳಿಲಾರ್ದ ಎಷ್ಟೋ ಜನ ತಪ್ಪು ಮಾಡಿಬಿಟ್ಟಿದ್ದಾರೆ, ದುಶ್ಚಟಕ್ಕೆ ಬಿದ್ದಿದ್ದಾರೆ, ದುರ್ವ್ಯಸನಕ್ಕೆ ಬಿದ್ದಿದ್ದಾರೆ. ಅದೆಲ್ಲ ತಿಳಿಲಾರ್ದೆ ಸವಾಸ ವರ್ಷದಿಂದ ಆಗಿರ್ತಕ್ಕಂಥದ್ದು. ಅದು ತಪ್ಪು ಅಂತ ಅನಿಸಿದ ಮೇಲೆ ಮತ್ತೆ ಅದನ್ನ ಮಾಡಕ್ ಹೋಗ್ಬಾರ್ದು. ತಿಳಿಲಾರ್ದ ನೀವು ತಪ್ಪು ಮಾಡಿದ್ರೆ ದೇವ್ರು ಕ್ಷಮೆ ಮಾಡ್ತಾನೆ. ತಿಳಿದ ಮೇಲೆ ತಪ್ಪು ಮಾಡ್ಕೊಂತ ಹೋದ್ರೆ ಆ ತಪ್ಪನ್ನು ಯಾವ ದೇವರು ಕೂಡ ಕ್ಷಮಿಸೋದಿಲ್ಲ. ಆ ಕಾರಣಕ್ಕಾಗಿನೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮಗೆ ದೇವರು ಬಹುದೊಡ್ಡವಾದಂತ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಕೊಟ್ಟಿದ್ದಾನೆ. ಎಂತ ಜೀವನ ಕೊಟ್ಟಿದ್ದಾನೆ? ಯಾವ 84 ಲಕ್ಷ ಜೀವರಾಶಿಗಳಂತ ಹೇಳ್ತಾರೆ, ಆ 84 ಲಕ್ಷ ಜೀವರಾಶಿಗೆ ಇಲ್ಲದೆ ಇರ್ತಕ್ಕಂಥ ಶ್ರೇಷ್ಠವಾದಂತ ಜೀವನ ನೀವು ಕೊಟ್ಟಿದ್ದಾನೆ. 84 ಲಕ್ಷ ಜೀವರಾಶಿಗೆ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥ ಏನ್ ಶ್ರೇಷ್ಠ ಏನು? ನಿಮ್ ಮನೆಯಾಗ ದನ ಕಟ್ಟಿರ್ತೀರಿ, ಅವು ಎಲ್ಲಿ ಬೀಳ್ತಾವು, ಏನ್ ತಿಂತಾವು, ಎಲ್ಲಿ ಹೊಕ್ಕಾವು, ಬಿಸಿಲು ಮಳೆ ಏನು ಗೊತ್ತಿಲ್ಲ. ಯಾಕಂದ್ರೆ ದನ ಆಗಿದ್ದಕ್ಕೆ ಆ ಕಷ್ಟ ಅನುಭವಿಸ್ಬೇಕವು. ನಾಯಿ, ಬೆಕ್ಕು, ಕೋಳಿ ಏನ್ ಸುತ್ತಮುತ್ತ ಪ್ರಾಣಿ ಪ್ರಪಂಚ ನೋಡ್ರಿ, ಅವು ಎಲ್ಲೆಲ್ಲಿ ತಿಂತಾವು, ಎಲ್ಲೆಲ್ಲಿ ಬೀಳ್ತಾವ, ಮಳಿ ಗಾಳಿ ಏನು ಇರ್ತದೆ, ಬೈಲಲ್ಲಿ ವಾಸ ಮಾಡ್ತವೆ. ಅಕಸ್ಮಾತ್ ಆಗಿ ನಿಮಗೆ ಹಂಗೆ ಇರುವಂಗೆ ಇರ್ತಿದ್ರೇನು? ಬಾಲ್ಯಾಗಿರೋದು, ಆ ತಿಪ್ಪಿ ಗುಂಡಿಯಾಗಿರೋದು, ಮಣ್ಣ